ಪಾಪ ಈ ಸಮ್ಮರ್ ಅಲ್ಲಿ ಸ್ಟಾರ್ಟ್ ಆದಾಗಿಂದ ನಾನು ಯಾಕೋ ದಪ್ಪ ಆಗ್ತಿದ್ದೀನಿ ಅನ್ಸಲ್ಲ ಪಾಪ. ಅದಕ್ಕೆ ಇನ್ಮೇಲಿಂದ ಬ್ರೇಕ್ಫಾಸ್ಟ್ ತಿನ್ನಲ್ಲ ನಾನು. ಏನು ನಿನ್ಗೂ ನಿಮ್ಮ ಮುಂದೆ ಗೋಳು, ನೀನ್ ಬ್ರೇಕ್ಫಾಸ್ಟ್ ತಿನ್ನಲ್ಲ ಅಂತ, ಅವಳು ಡಿನ್ನರ್ ತಿನ್ನಲ್ಲ ಅಂತ. ನೀನ್ ಮಾತ್ರ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡಿದ್ರೆ ಇನ್ನೂ ದಪ್ಪ ಆಗ್ತೀಯ, ತಿಳ್ಕೊಂಡ್ಬಿಡು. ವೆಯ್ಟ್ ಲಾಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತ ಅಂದ್ಬಿಟ್ಟು ಬ್ರೇಕ್ಫಾಸ್ಟ್ ನ ಸ್ಕಿಪ್ ಮಾಡ್ತಾರೆ. ಆದ್ರೆ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡಿದ್ರೆ ಎಲ್ಲರಿಗೂ ಒಂದೇ ಎಫೆಕ್ಟ್ ಇರೋದಿಲ್ಲ. ಕೆಲವರಿಗೆ ವೆಯ್ಟ್ ಲಾಸ್ ಆಗುತ್ತೆ, ಕೆಲವರಿಗೆ ವೆಯ್ಟ್ ಗೇನ್ ಆಗುತ್ತೆ. ಯಾರ್ಯಾರು ಬ್ರೇಕ್ಫಾಸ್ಟ್ ನ ಸ್ಕಿಪ್ ಮಾಡಬಾರ್ದು ಅಂತ ತಿಳ್ಕೊಳ್ಳಿ. ಮೊದಲನೇದಾಗಿ ಮಕ್ಕಳು, ಎರಡನೇದಾಗಿ ವಯಸ್ಸಾಗಿರೋರು, ಮೂರನೇದಾಗಿ ಅಥ್ಲೀಟ್ಸ್, ನಾಲ್ಕನೇದಾಗಿ ಪ್ರೆಗ್ನೆಂಟ್ ವುಮೆನ್, ಮತ್ತೆ ನಾರ್ಮಲ್ ವುಮೆನ್ ಕೂಡ ಎಸ್ಪೆಷಲಿ ಇನ್ ದ ಸೆಕೆಂಡ್ ಹಾಫ್ ಆಫ್ ದಿ ಮೆನ್ಸ್ಟ್ರಲ್ ಸೈಕಲ್ ಅಂದ್ರೆ ಲೂಟಿಯಲ್ ಫೇಸ್ ಅಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಜಾಸ್ತಿ ಇರುತ್ತೆ. ಆವಾಗ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡಿದ್ರೆ ಇನ್ನು ವೆಯ್ಟ್ ಗೇನ್ ಆಗುತ್ತೆ. ಬಾಡಿನಲ್ಲಿ ಒಂದು ಬಯೋಲಾಜಿಕಲ್ ಕ್ಲಾಕ್ ಇರುತ್ತೆ, ಅದನ್ನ ಸರ್ಕೇಡಿಯನ್ ರಿದಮ್ ಅಂತ ಹೇಳ್ತೀವಿ. ಆ ಸರ್ಕೇಡಿಯನ್ ರಿದಮ್ ಬಂದ್ಬಿಟ್ಟು ಸನ್ ಅನ್ನ ಫಾಲೋ ಮಾಡುತ್ತೆ. ಈಗ ಸನ್ ರೈಸ್ ಆದ ಮೇಲೆ ಇನ್ಸುಲಿನ್ ಸೆನ್ಸಿಟಿವಿಟಿ ತುಂಬಾ ಚೆನ್ನಾಗಿರುತ್ತೆ. ಇನ್ಸುಲಿನ್ ಸೆನ್ಸಿಟಿವಿಟಿ ಚೆನ್ನಾಗಿದ್ದಾಗ ಬ್ರೇಕ್ಫಾಸ್ಟ್ ಮಾಡಿದ್ರೆ ಇಟ್ ಇಸ್ ಗುಡ್ ಫಾರ್ ಯುವರ್ ಮೆಟಬಾಲಿಸಮ್. ಸನ್ಸೆಟ್ ಆಗ್ತಿರೋಂಗೆ ಇನ್ಸುಲಿನ್ ಸೆನ್ಸಿಟಿವಿಟಿ ಕಡಿಮೆ ಆಗುತ್ತೆ. ಸೊ ಆವಾಗ ಹೆಚ್ಚಿಗೆ ತಿಂದ್ರೆ ವೇಟ್ ಗೇನ್ ಆಗುತ್ತೆ. ಆದ್ರೆ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡೋದು ಕೆಲವು ಟೈಮಲ್ಲಿ ಮಾಡಲೇಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ನೈಟ್ ಶಿಫ್ಟ್ ವರ್ಕರ್ಸ್ ಅಲ್ಲಿ ನೀವು ಲೇಟ್ ಆಗಿ ಮಲಗಿರ್ತೀರಾ, ಲೇಟ್ ಆಗಿ ಊಟ ಮಾಡಿರ್ತೀರಾ, ಸೊ ಇನ್ನೂ ರಾತ್ರಿ ತಿಂದಿರೋ ಜೀರ್ಣ ಆಗಿರಲ್ಲ. ಸೊ ಅಂತವರು ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡಿ ಡೈರೆಕ್ಟ್ ಆಗಿ ಬ್ರಂಚ್ ಅಥವಾ ಲಂಚ್ ಅನ್ನ ಮಾಡ್ಕೋಬಹುದು. ಎರಡನೇದಾಗಿ ಯಾವ್ದೋ ಒಂದು ಫಂಕ್ಷನ್ ಹೋಗ್ತಿರ್ತೀರಾ, ಅಲ್ಲಿ ಜಾಸ್ತಿ ತಿಂತೀರಾ ಅಂತ ಗೊತ್ತು ನಿಮಗೆ, ಸೊ ಆವಾಗ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡಬಹುದು. ಮೋಸ್ಟ್ ಇಂಪಾರ್ಟೆಂಟ್ಲಿ ಅಥ್ಲೀಟ್ಸ್ ಗೆ ಮೆಟಬಾಲಿಕ್ ಫ್ಲೆಕ್ಸಿಬಿಲಿಟಿ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಸೊ ಮೆಟಬಾಲಿಕ್ ಫ್ಲೆಕ್ಸಿಬಿಲಿಟಿ ಬೆಳೆಸ್ಕೋಬೇಕು ಅನ್ನೋ ಅಥ್ಲೀಟ್ಸ್ ಅಂದ್ರೆ ಫ್ಯಾಟ್ ಅಡಾಪ್ಟೇಷನ್ ಮಾಡ್ಕೋಬೇಕು ಅನ್ನೋರು ಬ್ರೇಕ್ಫಾಸ್ಟ್ ಅನ್ನ ಸ್ಕಿಪ್ ಮಾಡಬಹುದು. ಅದರಿಂದ ಕೀಟೋಸಿಸ್ ಹೋಗುತ್ತೆ. ಮತ್ತೆ ನಾಲ್ಕನೇದಾಗಿ ನಿಮಗೆ ಹೊಟ್ಟೆ ಸರಿ ಇಲ್ಲ ಅಂದು, ಗಟ್ ಹೆಲ್ತ್ ಸರಿ ಇಲ್ಲ ಅಂದಾಗ ಗಟ್ಗೆ ರೆಸ್ಟ್ ಕೊಡ್ತಿರ್ಬೇಕಾದ್ರೆ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡಿದ್ರೆ ನಿಮ್ಮ ಗಟ್ಟು ಹೀಲ್ ಆಗುತ್ತೆ. ಸೊ ಅಂತವರು ಬ್ರೇಕ್ಫಾಸ್ಟ್ ನ ಸ್ಕಿಪ್ ಮಾಡಬಹುದು. ನೀವು ವೆಯ್ಟ್ ಲಾಸ್ ಮಾಡಬೇಕು ಅಂತ ಪ್ರಯತ್ನ ಪಡ್ತಿದ್ರೆ ಬ್ರೇಕ್ಫಾಸ್ಟ್ ಅನ್ನ ಲೈಟ್ ಆಗಿ ಮಾಡಿ. ಓಕೆ, ಮ್ಯಾಕ್ಸಿಮಮ್ ಕ್ಯಾಲೋರೀಸ್ ಅಥವಾ ಹೆವಿಯೆಸ್ಟ್ ಮೀಲ್ ಶುಡ್ ಬಿ ಅಟ್ ಲಂಚ್ ಫಾಲೋಡ್ ಬೈ ಎ ವೆರಿ ಲೈಟ್ ಡಿನ್ನರ್. ಓಕೆ, ಡಿನ್ನರ್ ಶುಡ್ ಬಿ ಅಟ್ ಲೀಸ್ಟ್ 3 hours ಬಿಫೋರ್ ಯು ಸ್ಲೀಪ್. ಸೊ ದಿಸ್ ಇಸ್ ಹೆಲ್ಪ್ಫುಲ್ ಫಾರ್ ವೆಯ್ಟ್ ಲಾಸ್. ಸೊ ಡೋಂಟ್ ಸ್ಕಿಪ್ ಯೋರ್ ಬ್ರೇಕ್ಫಾಸ್ಟ್. ಇಂಗ್ಲಿಷ್ ಅಲ್ಲಿ ಒಂದು ಸೇಯಿಂಗ್ ಇದೆ, ಈಟ್ ಯೋರ್ ಬ್ರೇಕ್ಫಾಸ್ಟ್ ಲೈಕ್ ಅ ಕಿಂಗ್, ಈಟ್ ಯೋರ್ ಲಂಚ್ ಲೈಕ್ ಅ ಪ್ರಿನ್ಸ್, ಈಟ್ ಯೋರ್ ಡಿನ್ನರ್ ಲೈಕ್ ಅ ಪಾಪರ್. ಇದನ್ನ ಫಾಲೋ ಮಾಡಿ.